ಈಗ ಪ್ರಮುಖವಾಗಿ ಇವರು ಇಷ್ಟು ದೊಡ್ಡ ಪ್ರತಿಭಟನೆ ಮಾಡೋಕೆ ಅವ್ರಿಗೆ ಏನಂದ್ರೆ ಮನೆ ಕಳ್ಕೊಳ್ತೀವಿ ಅಷ್ಟೇ ಅಲ್ಲದೆ ತಮ್ಮ ಜೀವನೋಪಾಯಕ್ಕೆ ನಡೆಸುವಂತ ಮೀನುಗಾರಿಕೆ ಕಸುಬನ್ನು ಸಹಿತ ಹಾಳಾಗುತ್ತೆ ಅನ್ನೋ ಅವರಿಗೆ ಆತಂಕ ಇದೆ. ಆ ವಿಚಾರವಾಗಿ ನಿಮ್ ಜಿಲ್ಲಾಡಳಿತ ಏನ್ ಹೇಳ್ತಿರೋದು? ಸೊ ನೋಡಿ ಮಾನ್ಯ ಮಂತ್ರಿಗಳು ಬಂದರು, ಇಲಾಖೆ ಮಂತ್ರಿಗಳಿದ್ದಾರೆ, ಈ ಕ್ಷೇತ್ರದ ಶಾಸಕರಿದ್ದಾರೆ, ಅವರು ನಮ್ಮೆಲ್ಲ ಮೀಟಿಂಗ್ ಕರೆದಿದ್ರು. DC ಮೇಡಮ್ ಅವರು, ನಾವು ಮತ್ತೆ ಪೋರ್ಟ್ ಫಿಶರೀಸ್ ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಅವ್ರು ಹೇಳಿದ್ದಿಷ್ಟೇ. ಫಸ್ಟ್ ಅವ್ರು ಎಷ್ಟು ಸೊಗಸಾಗಿ ಅವ್ರಿಗೆಲ್ಲರೂ ಹೇಳಿದಾರೆ ಅಂದ್ರೆ, ಫಸ್ಟ್ ಹೊಸಪಟ್ಟಣದಿಂದ ಇಲ್ಲಿಗೆ ರೈಲ್ವೆ ಲೈನ್ ಇತ್ತು. ರೈಲ್ವೆನಾದ್ರೆ ಇದು 50 ಮೀಟರ್ ಹೋಗ್ತಾ ಇತ್ತು, 1000 ಮನೆಗಳು ಇಲ್ಲಿಂದ ಹೋಗ್ತಾ ಇತ್ತು. ಸಾಹೇಬ್ರೆ ಸರ್ಕಾರ ಮುತುವರ್ಜಿ ವಹಿಸಿ, ಘನ ಸರ್ಕಾರ ಮುತುವರ್ಜಿ ವಹಿಸಿ ರೈಲ್ವೆ ಲೈನ್ ಪ್ರಾಜೆಕ್ಟ್ ಇಂದನೇ ಕೈ ಬಿಟ್ಟಿದೆ. ಇದರಿಂದ ಮನೆಗಳು ಉಳಿತು, ನಂಬರ್ 1. ನಂಬರ್ 2, NHAI ಅವರು ಹೇಳಿದಂತ ಪ್ರಕಾರ ಈ ಸರ್ವೆ ಬಂದು 50 ಮೀಟರ್ಸ್ಗೆ ಇತ್ತು, ಅಂದ್ರೆ 50 ಮೀಟರ್ ಅಗಲದಲ್ಲಿತ್ತು. 50 ಮೀಟರ್ ಬೇಡ, ಅದನ್ನ 35 ಮೀಟರ್ಗೆ ಇಳಿಸೋಣ, ಇನ್ನೂ ಒಂದು 500 ಮನೆಗಳನ್ನ ಸರ್ಕಾರ ಉಳಿತು. ಅದರಲ್ಲಿ 30 ಮೀಟರ್ ಪೋರ್ಟ್ಗೆ ಕನೆಕ್ಟಿವಿಟಿ, 5 ಮೀಟರ್ ಎಕ್ಸ್ಕ್ಲೂಸಿವ್ಲಿ ಫಿಶರ್ಮೆನ್ಗೆ ಆಕ್ಸೆಸ್ ರೋಡ್, ಮತ್ತೆ ಕೆಳಗಡೆ ಅಂಡರ್ ಪಾಸ್ ಬರೋದು ಅಂತದ್ದು. ಆಮೇಲೆ ಇಲ್ಲಿ ನೀವೇನು ಕಡಲ ಆಮೆಗೆ ಸಂಬಂಧಪಟ್ಟಿಗೆ ಈಗೇನು ಹೇಳಿದ್ದಾರೆ ಸರ್ಕಾರ, ಅವರೇ ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಯಾವುದೇ ತೊಂದರೆ ಆಗದಿರಾ ಫಿಶರ್ಮೆನ್ಗಾಗ್ಲಿ ಅಥವಾ ಸ್ಥಳೀಯ ಮೀನುಗಾರರಿಗೆ ಅವರು ಮೀನುಗಾರಿಕೆ ಮಾಡೋದ್ರಲ್ಲಿ ಯಾವುದೇ ಅಡ್ಡಿ ಅವಕಾಶ ಈ ಬೀಚಲ್ಲಿಲ್ಲ. ಎರಡನೇದು, ಅವರು ಪೋರ್ಟ್ ಕಟ್ಟಿದಾಗ ಪಬ್ಲಿಕ್ ಹಿಯರಿಂಗ್ ಎಲ್ಲ ಆಗಿದೆ, ಎಲ್ಲ ಮುಗಿದಿದೆ, ಬ್ರೇಕ್ ವಾಟರ್ಸ್ ಹಾಕಿದ ಮೇಲೆ ಈ ಚಾನಲ್ ಅಲ್ಲಿ 2 ನದಿ ಬರುತ್ತೆ. ಯಾವುದು ಆ ಕಡೆಯಿಂದ ಕೇಡ್ತಿ ನದಿ ಮತ್ತೆ ನಮ್ಮ ಶರಾವತಿ 2 ಸೇರುತ್ತೆ. ಅದು ತುಂಬಾ ಡೇಂಜರ್ ಇದೆ. ಅಲ್ಲಿ ನಮ್ದು ಟೊಂಕಾ ಫಿಶರ್ಮೆನ್ ಬೋಟ್ಸ್ ಇದೆ, ಅದೆಲ್ಲ ಹೋಗುವಾಗ ಈ ಹಿಂದೆ ತುಂಬಾ ಆಕ್ಸಿಡೆಂಟ್ಸ್ ನಡೆದಿತ್ತು. ಈಗ ಬ್ರೇಕ್ ವಾಟರ್ಸ್ ಹಾಕಿದ ಮೇಲೆ ಪೋರ್ಟ್ ಅವರು ಫಿಶರ್ಮೆನ್ಗೆ ಫ್ರೀ ಆಕ್ಸೆಸ್ ಕೊಡ್ತೀವಿ ಅಂತ ಬರೆದು ಕೊಟ್ಟಿದ್ದಾರೆ ಜಿಲ್ಲಾಡಳಿತಕ್ಕೆ. ಅಂದ್ರೆ ಪೋರ್ಟ್ ಬಂದ ಮೇಲೆ ಫಿಶರ್ಮೆನ್ ಬೋಟ್ಗಳು ಈ ತರ ಬರಬೇಡಿ ಅಂತ ಹೇಳೋದಕ್ಕೆ ಅವ್ರು ಯಾರು ಹಕ್ಕಿಲ್ಲ, ಅವರ ರೈಟ್ಸ್ ನಾವು ಯಾವತ್ತೂ ನಾವು ತೆಗೆದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಮಾನ್ಯ ಮಂತ್ರಿಗಳು ಸಹ ಮತ್ತೆ ಸರ್ಕಾರ ಸಹ ಅವರಿಗೆ ರೈಟಿಂಗ್ ಅಲ್ಲಿ ಕಂಪನಿ ಕಡೆಯಿಂದ ಮೀನುಗಾರರ ಹಕ್ಕುಗಳಿಗೆ, ಸಾಂಪ್ರದಾಯಿಕ ಮೀನುಗಾರಿಕೆ ಆಗಿರ್ಬೋದು, ಟೊಂಕಾ ಫಿಶರ್ಮೆನ್ ಇರ್ಬೋದು, ಅವರ ಹಕ್ಕುಗಳಿಗೆ ಯಾವುದು ಚ್ಯುತಿ ಬರಲ್ಲ ಅಂತ ರೈಟಿಂಗ್ ಅಲ್ಲಿ ಕೊಟ್ಟು ಮೀಟಿಂಗ್ ಎಲ್ಲ ಆಗಿದೆ. ಯಾಕೆ ಸರ್ ಮಾಹಿತಿ ಕೊರತೆನ, ಏನು ಯಾವ ಕಾರಣಕ್ಕಾಗಿ ಈ ರೀತಿ ಆಗ್ತಾ ಇರೋದು ಸರ್? ಮಾಹಿತಿ ಕೊರ ಎಲ್ಲ ಪಟ್ಟಬದ್ಧ ಹಿತಾಸಕ್ತಿಗಳು, ಈ ಪ್ರಾಜೆಕ್ಟ್ ವಿರುದ್ಧ ಇಂಥವ್ರು ಕಾನೂನನ್ನ ಕೈಗೆ ತಗೊಂಡು ಅದರಿಂದ ಲಾಭ ಪಡ್ಕೊಂತವ್ರು, ಸಮಾಜ ವಿದ್ರೋಹಿ ಶಕ್ತಿಗಳು ಕಾನೂನನ್ನ ಕೈಗೆ ತಗೊಂಡು ಮಕ್ಕಳನ್ನ ಬಳಸ್ಕೊಂಡು ಈ ಪ್ರಾಜೆಕ್ಟ್ ಬರಬಾರ್ದು, ಅಭಿವೃದ್ಧಿ ಆಗಬಾರ್ದು ಅಂತ ಏನು ಅವ್ರ ತಲೆಯಲ್ಲಿತ್ತು. ಮತ್ತೆ ನಾವು ಏನ್ ಮಾಡಿದ್ರು ನಡೆಯುತ್ತೆ, ಸರ್ಕಾರದ ಆದೇಶಗಳನ್ನ ಉಲ್ಲಂಘನೆ ಮಾಡಿ ನಡೀತಾ ಅಂತ ಹೇಳಿ ಅವ್ರ ಮನೇಲಿ ಇರೋದ್ರಿಂದ, ಮತ್ತೆ ಅವ್ರಿಗೆ ಈ ಕಂಪನಿಯಿಂದ ಏನಾದ್ರು ಲಾಭಾಂಶ ಸಿಗಬಹುದು ಅಂತ ಒಂದು ಉದ್ದೇಶದಿಂದ ನಮ್ಗೆ ಇಂಟೆಲಿಜೆನ್ಸ್ ಇದೆ, ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬರ್ತಾ ಇದೆ ನಮ್ಗೇನು ಸಿಗುತ್ತೆ ಅನ್ನೋದು ಆ ಉದ್ದೇಶಕ್ಕೆ ಈ ರಾಂಗ್ ಇನ್ಫಾರ್ಮೇಶನ್ ನ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡಿದ್ದಾರೆ. ಎಲ್ಲಾ ಮಾಹಿತಿ ಇದೆ, ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸರ್ ಎಲ್ಲರ ಮೇಲೆ ಕೇಸು ದಾಖಲು ಮಾಡುತ್ತೆ. ನಾವು ಕಾನೂನನ್ನ ಯಾರು ಗೌರವ ಮಾಡ್ತಾರೋ ನಾವು ಅವ್ರಿಗೆ ಗೌರವ ಕೊಡ್ತೀವಿ, ಕಾನೂನನ್ನ ಉಲ್ಲಂಘನೆ ಮಾಡಿದವ್ರಿಗೆ ನಾವು ಕಾನೂನು ಪ್ರಕಾರನೇ ಕ್ರಮ ತಗೊಂತೀವಿ. ಇದರಲ್ಲಿ ಬೇರೆ ಯಾವುದೇ ವಿಶೇಷ ಇಲ್ಲ. ನಾನು ಈ ಸಂದರ್ಭದಲ್ಲಿ ಹೇಳೋದು, ನಮ್ಮ ಇಲಾಖೆಯಲ್ಲಿ ನಮ್ಮ ಮೇಲಾಧಿಕಾರಿಗಳು ಮನೆ ನ್ಯಾಯಾಲಯಕ್ಕೆ ಅವರೆಲ್ಲರನ್ನು ಹಾಜರು ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 5 ಬಂದರುಗಳು ಇನ್ನೂ ನಿರ್ಮಾಣ ಆಗಬೇಕು. ಎಲ್ಲ 5 ಬಂದರುಗಳನ್ನ ನಿರ್ಮಾಣಕಾರಿ ಅಂದ್ರೆ ಸರ್ವೇಕಾರಿ ಈ ವರ್ಷನೇ ಸ್ಟಾರ್ಟ್ ಮಾಡ್ತೀರಾ ಹೆಂಗೆ ಸರ್? ಅದ್ರ ಬಗ್ಗೆ ನನಗೆ ಯಾವ್ದು ಮಾಹಿತಿ ಇಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳ ಕೇಳಬೇಕು. ಈಗಾಗಲೇ ಕೇನಿನ ನಿನ್ನೆ ನಾವು ಪ್ರಾರಂಭ ಮಾಡಿದೀವಿ. ಕೇನಿ ಅದು ಡೀಪ್ ಸೀನಲ್ಲಿ, ಅದರಲ್ಲೂ ಸಹ ಮೊನ್ನೆ ರಾಂಗ್ ಇನ್ಫಾರ್ಮೇಶನ್ ಬಂದಿತ್ತು. ಏನು, ಕೇನಿ ಪೋರ್ಟ್ ಅವರು 400 ಎಕರೆ ಜಮೀನು ಮೀನುಗಾರರು ತಗೊಂತಾರ ಅಂತ ಹೇಳಿ ಒಂದು ಪತ್ರಿಕೆದಲ್ಲಿ ಬಂದಿತ್ತು. ಯಾರು ಹೇಳಿದ್ದಾರೆ ಮುಖಂಡರು ಅಂತ ಹೇಳಿದ್ರೆ, ನಿಮ್ದು 400 ಎಕರೆ ಜಮೀನು ಹೋಗುತ್ತಂತ ತಪ್ಪು ಸಂದೇಶ ಬಂದಿರೋದ್ರಿಂದ ಅವರೆಲ್ಲ ಪಾಪ ನಿನ್ನೆ ಪ್ರತಿಭಟನೆಗೆ ಅಲ್ಲಿಗೆ ಬಂದಿದ್ರು. ನಾವು ಜಿಲ್ಲಾಧಿಕಾರಿಗಳು, ಮಾನ್ಯ ಶಾಸಕರಾದಂತಹ ಸತೀಶ್ ಎಲ್ ಸಾಹೇಬ್ರು, ಮಾನ್ಯ ಬಂದರು ಮಿನಿಸ್ಟರ್ ಅವರು, ಚೀಫ್ CM ಆಫೀಸ್ ಅವರು ಎಲ್ಲರೂ ಫೋನ್ ಮಾಡಿ ಅವರಿಗೆ ಇದ್ದಂತ ಪರಿಸ್ಥಿತಿನ ನಾವು ಕಂಪನಿಯವರ ಜೊತೆ ಮೀಟಿಂಗ್ ಮಾಡಿ ತಿಳಿಸಿದ ಮೇಲೆ ಅದಕ್ಕೆ ಅವರು ಒಪ್ಕೊಂಡಿದ್ದಾರೆ. ಅದಾದ ನಂತರ 6 ಗಂಟೆಗೆ ನಿನ್ನೆ ಅಂಕೋಲಾ ತಹಶೀಲ್ದಾರ್ ಆಫೀಸಲ್ಲಿ ಮೀಟಿಂಗ್ ನಡೀತು, ಪ್ರೊಸೀಡಿಂಗ್ಸ್ ಮಾಡಿದೀವಿ. ಅವರು ಪೋರ್ಟ್ ಬರುತ್ತೋ ಇಲ್ಲೋ ಅನ್ನೋದು ಓನ್ಲಿ ಫೀಸಿಬಿಲಿಟಿ ರಿಪೋರ್ಟ್ ಅಷ್ಟೇ. ಫೀಸಿಬಿಲಿಟಿ ಸರ್ವೆ ಮಾಡೋದಕ್ಕೆ ನೀವು ಬಿಡಬೇಕು, ಅದು ಮುಂದಿಂದು ನಿರ್ಧಾರ. ಆಮೇಲೆ ಏನು ರೋಡ್ ಹೋಗ್ತದೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲರಿಗೂ ಸಹ ನಾವು ಕಾಂಪನ್ಸೇಷನ್ ಕೊಡ್ತೀವಿ. ಆಮೇಲೆ JSW ಕಂಪನಿಯವರು ಕೇವಲ 10 ಎಕರೆ ಮಾತ್ರ ತಗೊಂಡಿದ್ದಾರೆ, ಅದು ಖರೀದಿ ಮಾಡಿದ್ದಾರೆ, ಯಾರ್ದು ಜಮೀನು ಅವರು ತಗೊಂಡಿಲ್ಲ. ಬಟ್ ಏನಂತ ಹೇಳಿದ್ರೆ, ಮೀನುಗಾರ ನಮ್ಮ ಸಮುದ್ರ ಹೋಗುತ್ತೆ, ನಮ್ಮ ಬೀಚ್ ಹೋಗುತ್ತಂತ ಕೇನಿನಲ್ಲೂ ಸಹ ಆತಂಕ ಇತ್ತು. ಅಲ್ಲೂ ಸಹ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಅಲ್ಲಿ ಯಾವುದೇ ಬೀಚ್ ಅಲ್ಲಿ ಸಹ ಪೋರ್ಟ್ ಆಕ್ಟಿವಿಟಿ ನಡೆಯಲ್ಲ. ಪೋರ್ಟ್ ಆಕ್ಟಿವಿಟಿ ನಡೆಯೋದು ಡೀಪ್ ಶೋರ್ ಅಲ್ಲಿ, ಆಫ್ ಶೋರ್ ಅಲ್ಲಿ ನಡೆಯೋದು. ಇದೆಲ್ಲ ಮಾಹಿತಿ ಕೊರತೆ ಇತ್ತು. ಪ್ರೆಸೆಂಟ್ ಅದು ಅಲ್ಲಿ ಆಲ್ರೆಡಿ ಲಾಸ್ಟ್ ಟೈಮು ಮಾನ್ಯ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೆದಿದ್ರು. ಮೀಟಿಂಗ್ ಕರೆದ್ರೆ ಒಳ್ಳೆ ಮಾಹಿತಿ ಎಲ್ಲಿ ಬರುತ್ತೆ ಅಂತ ಹೇಳಿ ಮೀಟಿಂಗ್ ನಡೆದಿರೇನೆ ಗದ್ದಲ ಎಬ್ಬಿಸ್ಬಿಟ್ಟು ಇದನ್ನ ಬೇಳೆ ನೀಡಿಸ್ಕೊಂತ ನಾಯಕರುಗಳನ್ನ ಸಹ ನಾವು ಗಮನಿಸಿದೀವಿ. ಎಲ್ಲರ ಪಟ್ಟಿ ಪೊಲೀಸ್ ಹತ್ರ ಇದೆ, ನಿಜಾಂಶ ವಾಸ್ತವ ಆಚೆ ಬರುತ್ತೆ. ನಾವು ಕಾನೂನು ಪ್ರಕಾರ ಅವರೆಲ್ಲರ ಮೇಲೆ ಕ್ರಮ ತಗೋತೀವಿ.